ವಿದ್ಯಾರ್ಥಿಗಳೇ, ಹಿಂದಿನ ವಿಡಿಯೋದಲ್ಲಿ ಕದಡಿದ ಸಲಿಲಂ ತಿಳಿಯುವುದೇ ಪದದ MCQ ಕ್ವಶನ್ಸ್ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ಬಸವಣ್ಣನವರ ವಚನಗಳು ಅದರ ಒಂದು MCQ ಕ್ವಶನ್ಸ್ನ ನೋಡ್ತಾ ಹೋಗೋಣ. ಸೊ ಬಹು ಆಯ್ಕೆಯ ಪ್ರಶ್ನೆಗಳು ಯಾವ್ಯಾವ್ದು ಬರುತ್ತೆ ಬಸವಣ್ಣನವರ ವಚನಗಳಿಂದ. ತನು ಯಾವಾಗ ಕರಗಬೇಕಾದುದು? ಆಪ್ಷನ್ಸ್ ನೋಡೋಣ. ತನು ಬೆರೆತಾಗ, ತನುಮನ ಬೆರೆತಾಗ, ಮನ ದನ ಬೆರೆತಾಗ, ಮನ ಬೆರೆತಾಗ. ಸರಿಯಾದ ಉತ್ತರ ಮನ ಬೆರೆತಾಗ. ಇನ್ನು ಎರಡನೆಯ ಪ್ರಶ್ನೆಯನ್ನು ನೋಡೋಣ. ಯಾರ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವಿಲ್ಲ? ಹಂದೆಯ ಕೈಯಲ್ಲಿ, ಬುದ್ಧಿವಂತನ ಕೈಯಲ್ಲಿ, ಮೂರ್ಖನ ಕೈಯಲ್ಲಿ, ದಟನ ಕೈಯಲ್ಲಿ. ಸರಿಯಾದ ಉತ್ತರ ಹಂದೆಯ ಕೈಯಲ್ಲಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ? ಅಂಧಕನ ಕೈಯಲ್ಲಿ, ಬುದ್ಧಿವಂತನ ಕೈಯಲ್ಲಿ, ಮೂರ್ಖನ ಕೈಯಲ್ಲಿ, ದಡನ ಕೈಯಲ್ಲಿ. ಸರಿಯಾದ ಉತ್ತರ ಅಂಧಕನ ಕೈಯಲ್ಲಿ. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಮಾಣಿಕ್ಯ ಇವರ ಕೈಯಲ್ಲಿದ್ದು ಫಲವಿಲ್ಲ. ಮನುಷ್ಯನ ಕೈಯಲ್ಲಿ, ಮರ್ಕಟನ ಕೈಯಲ್ಲಿ, ಮೂರ್ಖನ ಕೈಯಲ್ಲಿ, ದಡನ ಕೈಯಲ್ಲಿ. ಸರಿಯಾದ ಉತ್ತರ ಬಂದು ಮರ್ಕಟನ ಕೈಯಲ್ಲಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಶಿವಪಥವನ್ನು ಅರಿಯದಿದ್ದರೆ ಏನಾಗುವುದು? ಆಪ್ಷನ್ ಸಿ, ಲಿಂಗವಿದ್ದು ಫಲವಿಲ್ಲದಂತೆ, ಬುದ್ಧಿ ಇದ್ದು ಫಲವಿಲ್ಲದಂತೆ, ಹಣವಿದ್ದು ಫಲವಿಲ್ಲದಂತೆ, ಜ್ಞಾನವಿದ್ದು ಫಲವಿಲ್ಲದಂತೆ. ಸರಿಯಾದ ಉತ್ತರ ಲಿಂಗವಿದ್ದು ಫಲವಿಲ್ಲದಂತೆ. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಏನು ಹತ್ತಿ ಉರಿದಡೆ ನಿಲ್ಲಬಾರದು? ಒಲೆ, ದರೆ, ಕಾಡು, ಮನೆ. ಸರಿಯಾದ ಉತ್ತರ ಧರೆ. ಇದು ಬಸವಣ್ಣನವರ ವಚನಗಳ ಅಂಕಿತ. ಚನ್ನಮಲ್ಲಿಕಾರ್ಜುನ, ಗುಹೇಶ್ವರ, ಕೂಡಲ ಸಂಗಮ ದೇವ, ರಾಮನಾಥ. ಸರಿಯಾದ ಉತ್ತರ ಕೂಡಲ ಸಂಗಮ ದೇವ. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಎಂಟನೆಯ ಪ್ರಶ್ನೆ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಲುಬಾರದು. ಏರಿ ನೀರು ಬಂಡೆ ಬೆಲಿಕೆಯ ಮೇವಡೆ ಎಂಬ ವಚನದಲ್ಲಿ ಬಸವಣ್ಣನವರ ವಚನದ ಚಿಂತನೆ ಏನಾಗಿದೆ ಅನ್ನೋದನ್ನು ನೋಡೋಣ. ಆಪ್ಷನ್ಸ್ ಕೊಟ್ಟಿದ್ದಾರೆ. ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆ, ಶಿವಪಥವನ್ನು ಅರಿಯದವರನ ಭಕ್ತಿ ನಿರರ್ಥಕತೆ, ನೈಜ ಭಕ್ತಿಯ ಪರಿಶ್ರಮ, ಸಿರಿತನದ ಬಗ್ಗೆ ಮಹತ್ವ. ಸರಿಯಾದ ಉತ್ತರ ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆ. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಅರ್ಥರೇಖೆ ಇದ್ದಲ್ಲಿ ಫಲವೇನು? ಆಯುಷ ರೇಖೆ ಇಲ್ಲದ ನಕ್ಕರ. ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು? ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು? ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು? ನಮ್ಮ ಕೂಡಲ ಸಂಗನ ಶರಣ ನರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು? ಮೇಲಿನ ವಚನದಲ್ಲಿ ಮೂಡಿಬಂದ ಆಶಯ ಏನು? ಸೊ ಆಪ್ಷನ್ಸ್ ನೋಡೋಣ. ಶಿವಪಥವನ್ನು ಅರಿಯುವುದು, ಅಂತರಂಗದ ಪರಿಶುದ್ಧತೆಯನ್ನು ಕಾಪಾಡದಿರುವುದು, ಕೂಡಲ ಸಂಗನ ಶರಣ ನರಿಯದವರ ಕೈಯಲ್ಲಿ ಲಿಂಗ ಕೊಡದಿರುವುದು, ಆಯುಷ ರೇಖೆ ಇಲ್ಲದವರ ಕೈಯಲ್ಲಿ ಭವಿಷ್ಯ ನೀಡದಿರುವುದು. ಸರಿಯಾದ ಉತ್ತರ ಶಿವಪಥವನ್ನು ಅರಿಯುವುದು. ಇನ್ನು ಹಾಗೆ ಉರಿಲಿಂಗ ಪೆದ್ಯ ವಚನಗಳಲ್ಲೂ ಕೂಡ ಯಾವ ಒಂದು MCQ ಕ್ವಶನ್ಸ್ ಬರುತ್ತೆ ನೋಡೋಣ. ಸೊ ಅಂಕಿತ ನಾಮ ನಿಮಗೆ ಗೊತ್ತಾ ಇದೆ, ಉರಿಲಿಂಗ ಪೆದ್ಯಪ್ರಿಯ ವಿಶ್ವೇಶ್ವರ. ಅದನ್ನೇ ಕೇಳಿದರೆ ಇಲ್ಲಿ ಉರಿಲಿಂಗ ಪೆದ್ಯ ವಚನಗಳ ಅಂಕಿತವೇನು? ಉರಿಲಿಂಗ ಪೆದ್ಯಪ್ರಿಯ ವಿಶ್ವೇಶ್ವರ, ಗುಹೇಶ್ವರ, ಕೂಡಲ ಸಂಗಮ ದೇವ, ಚನ್ನಮಲ್ಲಿಕಾರ್ಜುನ. ಸರಿಯಾದ ಉತ್ತರ ಉರಿಲಿಂಗ ಪೆದ್ಯಪ್ರಿಯ ವಿಶ್ವೇಶ್ವರ. ಯಾರಿಲ್ಲದೆ ಹಗಲಿಲ್ಲ? ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರ. ಸೊ ಸರಿಯಾದ ಉತ್ತರ ಸೂರ್ಯ. ಪರುಷದ ಗೃಹದೊಳಗಿದ್ದವನು ಇದನ್ನು ಮಾಡುವುದಿಲ್ಲ. ಏನು? ಕಾಡಲ್ಲಿ ಅಲೆಯುವುದು, ಮನೆ ತಿರಿಯುವುದು, ಕನಸು ಕಾಣುವುದು, ಸುಳ್ಳು ಹೇಳುವುದು. ಸರಿಯಾದ ಉತ್ತರ ಮನೆ ತಿರಿಯುವುದು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮಂಗಳಲಿಂಗ ಅಂಗದ ಮೇಲಿದ್ದವನು ಏನನ್ನ ನೆನೆಯುವುದಿಲ್ಲ? ಕೆಟ್ಟದ್ದನ್ನು, ಸಂಪತ್ತನ್ನು, ಅನ್ಯಲಿಂಗವನ್ನು, ದೀಪವನ್ನು. ಸರಿಯಾದ ಉತ್ತರ ಅನ್ಯ ಲಿಂಗವನ್ನು. ಇನ್ನು ಮುಂದಿನ ಪ್ರಶ್ನೆ. ಏನಿಲ್ಲದೆ ಬೆಳಕಿಲ್ಲ? ಗ್ರಹ, ಚಂದ್ರ, ದೀಪ, ನಕ್ಷತ್ರ. ಸರಿಯಾದ ಉತ್ತರ ದೀಪ. ಇದರಿಂದ ಪರಿಮಳವನ್ನು ಅರಿಯಬಹುದು. ಸರಿಯಾದ ಉತ್ತರವನ್ನು ನೋಡೋಣ. ಪುಷ್ಪದಿಂದ, ಫಲದಿಂದ, ಕಾಯಿಂದ, ಕೊಂಬೆಯಿಂದ. ಸರಿಯಾದ ಉತ್ತರ ಪುಷ್ಪದಿಂದ. ಇನ್ನು ಏಳನೇ ಪ್ರಶ್ನೆ ನೋಡೋಣ. ಮಹಾಘನ ನಿರಾಳ ಪರಶಿವನಿಂದ ತೋರಿದ್ದು ಏನು? ಸೊ ಪ್ರಸಾದ, ಜಂಗಮ, ಲಿಂಗ, ಭಕ್ತಿ. ಸರಿಯಾದ ಉತ್ತರ ಲಿಂಗ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಗುರು ಲಘುವರ್ತನದಲ್ಲಿ ವರ್ತಿಸಿದರೆ ಆಗದು ಆಚಾರ, ಆಗದು ವಿಚಾರ, ಆಗದು ಸದಾಚಾರ, ಆಗದು ಸಮಾಚಾರ. ಸರಿಯಾದ ಉತ್ತರ ಆಗದು ಆಚಾರ. ಇನ್ನು ಮುಂದಿನ ಪ್ರಶ್ನೆ. ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ? ಸೊ ಸರಿಯಾದ ಉತ್ತರವನ್ನು ನೋಡೋಣ. ಆಪ್ಷನ್ಸ್ ಕೊಟ್ಟಿದ್ದಾರೆ. ಶ್ರೀಮಂತಿಕೆ ಇದ್ದವರು, ಮಂಗಳಲಿಂಗ ಅಂಗದ ಮೇಲೆ ಇದ್ದವರು, ಕೋಪಗೊಂಡವರು, ದುಃಖಿತರಾದವರು. ಸೊ ಸರಿಯಾದ ಉತ್ತರ ಮಂಗಳಲಿಂಗ ಅಂಗದ ಮೇಲೆ ಇದ್ದವನು. ಗುರು ಹೇಗೆ ವರ್ತಿಸಬಾರದು? ಲಘುವಾಗಿ, ಘನವಾಗಿ, ಆಸೆಯಿಂದ, ದುಃಖದಿಂದ. ಸರಿಯಾದ ಉತ್ತರ ಲಘುವಾಗಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ, ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ, ಪುಷ್ಪವಿಲ್ಲದೆ ಪರಿಮಳವನ್ನು ಅರಿಯಬಹುದೇ ಅಯ್ಯ. ಉರಿಲಿಂಗ ಪೆದ್ಯ ಈ ವಚನದ ಆಗಲಿಗೆ ಕಾರಣ? ದೀಪ, ಪುಷ್ಪ, ಬೆಳಕು, ಸೂರ್ಯ. ಸರಿಯಾದ ಉತ್ತರ ಸೂರ್ಯ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪರುಷದ ಗೃಹದೊಳಗಿದ್ದು ತಿರಿವನೆ ಮನೆಯ, ತೊರೆಯೊಳಗಿದ್ದವನು ತೃಷೆಯಾಗಲರಸುವನೆ ಕೆರೆಯುವುದಕ್ಕವ. ವಚನದನ್ವಯ. ಯಾರು ಮನೆಯನ್ನು ತಿರಿಯನು? ತೊರೆಯೊಳಗಿದ್ದವನು, ಕೆರೆಯೊಳಗಿದ್ದವನು, ಪರುಷದ ಗೃಹದೊಳಗಿದ್ದವನು, ಜಿನಾಲಯದಲ್ಲಿ ಇದ್ದವನು. ಸರಿಯಾದ ಉತ್ತರ ಪರುಷದ ಗೃಹದೊಳಗಿದ್ದವನು. ವಿದ್ಯಾರ್ಥಿಗಳೇ, ಮುಂದಿನ ವಿಡಿಯೋದಲ್ಲಿ ಇನ್ನೂ ಹುಟ್ಟದೇ ಇರಲಿ ನಾರಿಯನೆನ್ನವಲು ಅನ್ನುವಂಥ ಪದದ ಒಂದು MCQ ಕ್ವಶನ್ಸ್ನ ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಯಾವ ಒಂದು ಸಬ್ಜೆಕ್ಟ್ಸ್ ಬೇಕು ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಧನ್ಯವಾದಗಳು.